ಜೊತೆಯಲಿ ಜೊತೆ ಜೊತೆಯಲಿ. ಇದೇನ್ರಿ ಹುಡುಗಿನೇ ಮನೆ ಯಜಮಾನಿ ತರ ಮಾತಾಡ್ತಾ ಇದ್ದಾಳಲ್ಲ? ನಮ್ಮ ಮನೇನ ನಿಭಾಯಿಸ್ತಿರೋಳು ನಾನೇ ಅಮ್ಮ, ಅದಕ್ಕೆ ಇರೋ ಪರಿಸ್ಥಿತಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇನ್ನೂ ಒಂದು ವಿಷಯ ಇದೆ, ನಮ್ದು ಗಂಡು ದಿಕ್ಕಿಲ್ದಿರೋ ಮನೆ, ಅದಕ್ಕೆ ನಾನು ಮದುವೆ ಆದ್ಮೇಲೂ ಕೆಲ್ಸಕ್ಕೆ ಹೋಗ್ಬೇಕು. ಹೋಗಮ್ಮ, ಒಳ್ಳೆ ಟಾರ್ಚರ್ ಆಗೋಯ್ತು ನಿಂದು. ಜುಜ್ಬಿ 10,000 ಬಡ್ಡಿ ದುಡ್ಡಿಗೆ ಮನೆಗೆ ಬಂದು ಮರ್ಯಾದೆ ತೆಗಿತೀರಾ? ನಿಮ್ ದುಡ್ಡನ್ನು ತಿನ್ಕೊಳಲ್ಲ, ನಡೀರಿ ಆಚೆಗೆ. ಹೌದಾ, ಸರಿ, ಹಾಗಾದ್ರೆ ನಾನು ಬಡ್ಡಿ ದುಡ್ಡು ಮಾಡ್ಕೋ ಕೊಡು ಒಂದೇ. ಸರ್ ಪ್ಲೀಸ್ ಸರ್, ಅವಳೇನೋ ಸಂಘದಲ್ಲಿ ಮಾತಾಡ್ಬಿಟ್ಲು, ಬಿಟ್ಬಿಡಿ ಸರ್. ತಗೊಂಡಿರೋ ಸಾಲ ತೀರ್ಸಕ್ಕೆ ಯೋಗ್ಯತೆ ಇದ್ರು ದಿಮಾಕಲ್ಲಿ ಮಾತಾಡ್ತಾಳೆ ಇವಳು. ನೀನ್ ತಗೊಂಡಿರೋ ಸಾಲ ತೀರ್ಸೋವರೆಗೂ ಇವಳನ್ನ ನಮ್ಮಲ್ಲಿ ಇಟ್ಕೋತೀನಿ. ಸರ್ ಏನ್ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ ಸರ್, ನಾನು ಕೊಡ್ತೀನಿ ಅನ್ನಲ್ಲ ಸರ್, ದಯವಿಟ್ಟು ಕೈ ಬಿಡಿ ಫಸ್ಟ್ ಪ್ಲೀಸ್ ಸರ್. ಯಾಕೆ ಬಿಡ್ಬೇಕು? ದಿಮಾಕಲ್ಲಿ ಮಾತಾಡಕ್ಕಾಗುತ್ತೆ, ನಾನು ದುಡ್ಡು ಕೊಡಕ್ಕಾಗಲ್ವಾ? ನನ್ನ ಸಾಲ ತೀರ್ಸೋವರೆಗೂ ನಮ್ಮ ಮನೆ ಚಾಕ್ರಿ ಮಾತಾ ಬಿದ್ದಿರ್ಲಿ. ಮರ್ಯಾದೆಯಿಂದ ನನ್ನ ಮಗ ಕೈ ಬಿಡು ಬಿಡು ಬಿಡು. ಅವಾಜೆಲ್ಲ ನಡೆಯೋದಿಲ್ಲ, ಅಸ್ಲು ಬಡ್ಡಿ ಸಮೇತ ದುಡ್ಡಿಟ್ಟು ಮಾತಾಡೋ. ನಿನ್ ದುಡ್ಡು ಯಾರಿಗೆ ಬೇಕು? ಇನ್ನೆರಡು ದಿನದಲ್ಲಿ ಅಸ್ಲು ಬಡ್ಡಿನ ತಂದು ನಿನ್ ಎದೆ ಮೇಲೆ ಎಸಿತೀನಿ. ಬಿಡು ಕೈನ, ಬಿಡು. ಬಾಯಲ್ಲಿ ಹೇಳ್ಬಿಟ್ರಾಗಲ್ಲಮ್ಮ, ನಿಮ್ಮ ದರಿದ್ರ ನಮಗ್ ಗೊತ್ತಿಲ್ವಾ? ನಮ್ ದರಿದ್ರ ನಿನ್ಗೆ ಎತ್ತಕ್ಬೇಕು. ಅಸ್ಲು ಬಡ್ಡಿ 2 ತಂದು ನಿನ್ ಮುಖದ ಮೇಲೆ ಎಸಿತೀನಿ. ಈಗ ತೊಲ್ಗೋ. ಈ ಚಂಡಿ ವೇಷ ಎಲ್ಲ ವರ್ಕೌಟ್ ಆಗಲ್ಲ. ದುಡ್ಡು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ. ಇನ್ 2 ದಿನ ಬಿಟ್ಕೊಂಡು ಬಂದು ನಿನ್ ದುಡ್ಡು ಎಣಿಸ್ಕೊಂಡು ಹೋಗು. ಹೋಗಿಲ್ಲಿಂದ. ಈಗ ರೋಪ್ ಹಾಕೋದಲ್ಲ, ಕೊಡ್ಲಿಲ್ಲ ಅಂತಾಗಿರೋದು. ಕೊಡ್ಲಿಲ್ಲ ಅಂದ್ರೆ ಮಾತಾಡು. ಈಗ ಒಳ್ಳೆ ಮಾತಲ್ಲಿ ಜಾಗ ಖಾಲಿ ಮಾಡು. ಇಲ್ಲ ಅಂದ್ರೆ ನೋಡೋಣ. 2 ದಿವಸ ತಾನೆ, 3ನೇ ದಿವಸಕ್ಕೆ ದುಡ್ಡು ಬರ್ಲಿಲ್ಲ ಅಂದ್ರೆ 3 ಜನ ಹೆಣ್ಮಕ್ಳಿದ್ದಾರೆ, ಹುಷಾರ್. ಸಮಾಧಾನ ಮಾಡ್ಕೊಳಮ್ಮ. ಸಮಾಧಾನ ಮಾಡ್ಕೊಳ್ಳಿ. ನಿನ್ ಮಗು ಕೈ ಹಿಡ್ಕೊಂಡು ಹೆಂಗೆ ಆಡ್ಬಿಟ್ಟು ಅವನು. ಸಿಟ್ಟು ಬರುತ್ತಮ್ಮ, ಹಂಗಂತ ನಾವೇ ಸಿಟ್ಟು ಮಾಡ್ಕೊಂಡ್ಬಿಟ್ರೆ ನಮಗೆ ಕಷ್ಟ ಅಲ್ವಾ? ಇವಾಗ 2 ದಿವಸದಲ್ಲಿ 40,000 ಹೇಗೆ ಹೊಂದ್ಸೋದು? ನಂಗೆ ಭಯ ಆಗ್ತಿದೆ ಕಣಮ್ಮ. ಅವ್ರು ನೋಡ್ರೆ ತುಂಬ ಕೆಟ್ಟವ್ರ ಥರ ಕಾಣ್ತಾರೆ. ನಮ್ಮ ಹತ್ರ ಬೇರೆ ದುಡ್ಡಿಲ್ಲ, ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನೂ ಆಗಲ್ಲಮ್ಮ. ನಾನು ರಂಗನ್ ನಂಬಿದ್ದೀನಿ, ಅವನೇ ಕಾಪಾಡ್ತಾನೆ. ಇಲ್ಲ ಅಂದರೆ ನನ್ನ ಪಾದಕ್ಕೆ ಸೇರಿಸ್ಕೊತಾನೆ ಅಷ್ಟೇ. ಸಾರಿ ಕಣೆ ಅಕ್ಕ, ನನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು. ಬಿಡೆ, ಸಾಲ ತಂದಿದ್ದು 10,000 ಕಳ್ಳರು ಪಾಲಾಗಿಲ್ದಿದ್ರೆ ಇವಾಗ ಕೊಟ್ಬಿಟ್ಟು ಹೆಂಗೋ ಬೇಡ್ಕೋಬೋದಿತ್ತು. ಆದರೆ 10,000 10,000 ಇದೆ. ನೀ ಚೆನ್ನಾಗಿ ಆಡ್ತಾ ಹೋಗ್ಬೇಕಂತೆ, ನನಗೆ ಖುಷಿ ಆದಂಗೆಲ್ಲ ನಿಂಗೆ ದುಡ್ಡು ಕೊಡ್ತೀನಂತೆ. ಈಗ ಯಾವ್ದು ಆಡ್ತೀಯಾ? ಅಣ್ಣ ಧರ್ಮ ಮಾಡಿ ಅಂತನಾ ಅಥವಾ ಅಂಕಲ್ ದಾನ ಮಾಡಿ ಅಂತನಾ? ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. Yam, no words to say. ಅಣ್ಣ, ನಾನು ಚೆನ್ನಾಗಿ ಆಡಿದ್ದೆ, 10 ರೂಪಾಯಿ ಕೊಡ್ತೀರಾ ಅಣ್ಣ? 10 ರೂಪಾಯಿ ಅಲ್ಲ ಕಣೋ, ಈ 10,000 ಪೂರ್ತಿ ನಿಂದೆ. ತಗೋ.
ಇಷ್ಟೊಂದು ದುಡ್ಡು ನನ್ನನ್ಗೇನಾ? ನಿಂಗೇನೆ. ಈಗ ನೀನು ಖುಷಿ, ನಾನು ಖುಷಿ. ಬರ್ಲಾ? ಅಣ್ಣ ನಿನ್ನ ಹೆಸ್ರೇನಣ್ಣ? ಫ್ರೆಂಡ್ ಅಂತ. ಬರ್ಲಾ ಪುಟ್ಟ? ಬಾಯ್. ನೀನ್ ತಗೊಂಡಿರೋ ಸಾಲ ತೀರ್ಸೋವರೆಗೂ ಇವಳನ್ನ ನಮ್ಮಲ್ಲಿ ಇಟ್ಕೋತೀನಿ. ದಿಮಾಕಲ್ಲಿ ಮಾತಾಡಕ್ಕಾಗುತ್ತೆ, ನಾನು ದುಡ್ಡು ಕೊಡಕ್ಕಾಗಲ್ವಾ? ನನ್ನ ಸಾಲ ತೀರ್ಸೋವರೆಗೂ ನಮ್ಮನೆ ಚಾಕ್ರಿ ಮಾಡ್ತಾ ಬಿದ್ದಿರ್ಲಿ. ಇನ್ 2 ದಿನ ಬಿಟ್ಕೊಂಡು ಬಂದು ನೀನ್ ದುಡ್ಡು ಎಣಿಸ್ಕೊಂಡು ಹೋಗು. ಹೋಗಿಲ್ಲಿಂದ. ಈಗ ರೋಪ್ ಹಾಕೋದಲ್ಲ, ಕೊಡ್ಲಿಲ್ಲ ಅಂತಾಗಿರೋದು. ನೋಡೋಣ, 2 ದಿವಸ ತಾನೆ. 3ನೇ ದಿವಸಕ್ಕೆ ದುಡ್ಡು ಬರಲಿಲ್ಲ ಅಂದ್ರೆ 3 ಜನ ಹೆಣ್ಮಕ್ಳಿದ್ದಾರೆ, ಹುಷಾರ್. ಹಳಾದ ಸೊಳ್ಳೆ ಅದೇನು ಕಚ್ತಾವೋ. ನಮ್ಮ ರಕ್ತನೇ ಬೇಕಾ ಇವಕ್ಕೆ? ಒಳ್ಳೆಯವ್ರ ರಕ್ತ ಅಂದರೆ ಅವಕ್ಕೆ ಅಷ್ಟಿಷ್ಟ. ಸಂಜೆ ಆದರೆ ಕಿಟಕಿ ಹಾಕೋಕ್ಕಾಗಲ್ವಾ? ಹೋಗ್ಲಿ, ಇವಾಗಾದ್ರೂ ಕಿಟಕಿ ಹಾಕು. ಅಕ್ಕ ಕಿಟಕಿ ಹಾಕ್ಬೇಡ್ವೆ, ಶೆಕೆ ನಂಗೆ ನಿದ್ದೆನೇ ಬರಲ್ಲ. ಕಿಟಕಿ ಹಾಕಿದ್ರೆ ನಿನ್ಗೆ ಶೆಕೆ, ಇಲ್ಲಾಂದ್ರೆ ಅವಳಿಗೆ ಸೊಳ್ಳೆ. ಇವಾಗ ಏನು ಮಾಡೋದು ನೀವೇ ಹೇಳಿ. ಅದಕ್ಕೆ ಹೇಳಿ ನಿಂಗೆ ಫ್ಯಾನ್ ರಿಪೇರಿ ಮಾಡಿಸು ಅಂತ. ಫ್ಯಾನ್ ರಿಪೇರಿ ಮಾಡ್ಸಕ್ಕೆ 300 ರೂಪಾಯಿ ಕೇಳಿನಲ್ಲೇ. 300 ರೂಪಾಯಿ ಹಾಕಿದ್ರೆ ಹೊಸ ಫ್ಯಾನೇ ಬರಲ್ವಾ? 300 ರೂಪಾಯಿ ಹಾಕಿದ್ರೆ ಬರುತ್ತೆ, ನಾವು ಹಾಕಲ್ವಲ್ಲ. 3 ರೂಪಾಯಿ ಸೊಳ್ಳೆ ಬತ್ತಿನಾದ್ರೂ ತಂದಿಡಕ್ಕ. ಬತ್ತಿ ಗಿತ್ತಿ ಎಲ್ಲ ಬೇಡ ಕಣೆ, ಅಮ್ಮಂಗೆ ಹೋಗೇ ಆಗಲ್ಲ. ಯಾವ್ದು ಆಗಲ್ಲ ಅಂದ್ರೆ ಹೆಂಗಕ್ಕ ಮಲ್ಗೋದು? ಪುಟ್ಟ, ದಿನ ಜಾಗರಣೆ ಮಾಡೋ ಅದೃಷ್ಟ ಎಲ್ರಿಗೂ ಇರಲ್ಲ ಕಣೆ. ನೀನು ಅದೃಷ್ಟವಂತೆ. ಏನ್ ಜನ್ಮನೋ ನಮ್ದು. ಹಗಲೆಲ್ಲ ಸಾಲ್ಗಾರ ಕಾಟ, ರಾತ್ರಿ ಹೊತ್ತು ಸೊಳ್ಳೆ ಕಾಟ. ತಾವಿನ್ನೂ ಎದ್ದಿದ್ದೀರೋ? ಅಯ್ಯೋ, ನಿದ್ದೆ ಎಲ್ಲೇ ಬರುತ್ತೆ. ನನ್ನ ಮಕ್ಕಳು ಸಾಲ ತೀರಿಸ್ಬೇಕಲ್ಲ. ನೀನ್ ನಿದ್ದೆಗೆಟ್ರೆ ಸಾಲ ತೀರುತ್ತೇನಮ್ಮ? ನಿದ್ದೆ ಮಾಡಿದ್ರೆ ಸಾಲ ತೀರುತ್ತೇನಮ್ಮ? ನಂಗೆ ಗೊತ್ತು, ಆ ರಂಗನಾಥ ಸ್ವಾಮಿ ಹರಕೆ ನಾವು ತೀರ್ಸಿಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ಶಾಲಿನಿ, ನಾವೆಲ್ಲ ಮನೆ ದೇವ್ರಿಗೆ ಹೋಗಿ ಬರೋಣ ಕಣೆ. ನಮ್ಮ ಅಪ್ಪನ ಹತ್ರ ಹೀಗೀಗೆ ಅಂತ ಹೇಳ್ಕೊಳ್ಳೋಣ, ಅವನೆಲ್ಲ ಸರಿ ಮಾಡ್ತಾನೆ. 3 ವರ್ಷದಿಂದ ಹೀಗೆ ತಳ್ಕೊಂಡು ಬರ್ತಾ ಇದ್ದೀವಿ. ಸಿಟ್ಟು ಬರಲ್ವಾ ಅವನಿಗೆ? ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ಆಯ್ತಮ್ಮ, ಮೊದಲು ಈ ಕಷ್ಟ ಎಲ್ಲ ಕಳೀಲಿ, ಆಮೇಲೆ ಖರ್ಚಿಗೆ ದುಡ್ಡು ಮಾಡಿಕೊಂಡು ಎಲ್ಲರೂ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ, ಸರಿನಾ? ಏನು ಸರಿನೋ. ದೇವ್ರಿಗೆ ಹೋಗೋವರೆಗೂ ಕಷ್ಟ ಕಳಿಯಲ್ಲ, ಕಷ್ಟ ಕಳಿಯೋವರೆಗೂ ದೇವ್ರಿಗೆ ಹೋಗಲ್ಲ. ಮದುವೆ ಆಗೋವರೆಗೂ ಹುಚ್ಚ ಬಿಡೋವರೆಗೂ ಅಮ್ಮ, ಆ ಸಾಲ ಕೊಟ್ಟವ್ರು ನೆನ್ಸ್ಕೊಂಡ್ರೆ ಬರೋನಿದ್ರೇನೂ ಬರಲ್ಲ ಅಮ್ಮ. ಎಷ್ಟು % ಬಡ್ಡಿಗಾದ್ರೂ ಸರಿ, ಮತ್ತೆ 10,000 ಸಾಲ ತರ್ತೀನಿ. ಸದ್ಯಕ್ಕೆ ತಲೆ ಉಳಿಸ್ಕೊಂಡ್ರೆ ಸಾಕಲ್ವಮ್ಮ? ನೀವು ನಡೀರಿ, ಮಲ್ಕೊಳ್ಳೋಣ. ಸಾಲ್ಗಾರ್ ವಿಷಯ ಬಂದ ತಕ್ಷಣ ಸೊಳ್ಳೆ ವಿಷಯ ಪೆಂಡಿಂಗ್ ಆಯ್ತಲ್ವಾ? ಇರಿ 1 ನಿಮಿಷ. ಇನ್ನೊಂದು ತಿಂಗಳು ಕಳೆದ್ರೆ ಬೇಸಿಗೆನೆ ಮುಗ್ದೋಗುತ್ತೆ. ಅದಕ್ಕೋಸ್ಕರ 300 ರೂಪಾಯಿ ಫ್ಯಾನ್ಗೆ ಯಾರು ಖರ್ಚು ಮಾಡ್ತಾರಾ?
ವಾಸನೆ ರೆಡಿ ಆಗೋಯ್ತಲ್ಲ. ಚೆನ್ನಾಗಿದೆ ಕಣಕ್ಕ. ನಾವೀಗ ರಾಜ್ಕುಮಾರಿಯರಲ್ವಾ? ನಮ್ಮ ಮನೆಗೆ ನಾವೇ ರಾಜ್ಕುಮಾರಿಯರು. 30 ದಾಟಿದ್ರು ಕುಮಾರಿನೇ. ಅದು ಯಾವಾಗ ಶ್ರೀಮತಿ ಅನ್ನಿಸ್ಕೋತಾಳೋ? ಅವಳು ರಾಜ್ಕುಮಾರ ಅದೆಲ್ಲಿ ನಿದ್ದೆ ಹೊಡಿತಾ ಇದ್ದಾನೋ? ಗುದ್ಬಿಡ್ಬೇಕು ಹಾಗೆ. ಮುದ್ದು ಪಿಶಾಚಿ. ಅಪ್ಪನ ಸಿಟ್ಟು ಬರೆಸ್ದೆ ಹೋದರೆ ನಿನಗೆ ನಿದ್ದೆ ಬರೋದೇ ಇಲ್ಲ ಅಲ್ವಾ? ಆಹಾ, ಮಲಗಿರೋದು ನೋಡು, ಒಳ್ಳೆ ಪುಟ್ಟ ಮಗು ಥರ. ಹಲೋ, 10,000 ಇಟ್ಟಿಯಾ? ನೋಡ್ಬಿಟ್ಯಾ? ನಿನಗಿಂತ 25 ವರ್ಷ ಮುಂಚೆ ಹುಟ್ಟಿದವನು ಕಣ ನಾನು. ನೋಡು, ನೀನು ಅವನು ಕೊಟ್ಟಿದ್ದು 10,000 ಇಟ್ಟಿದ್ದೀನಿ. ಹಾಂ, ಇದೇ ರೂಢಿ ಮಾಡಿಸ್ಬಿಡ್ಬೇಡ. ಇನ್ಯಾರಿಗೋಸ್ಕರ ದುಡಿತೀಯ ಕಣ ನೀನು? ಇರ್ಬೋದು, ಮಗನಿಗೋಸ್ಕರ ಲಕ್ಷಾಂತರ ಖರ್ಚು ಮಾಡೋದು ದೊಡ್ಡದಲ್ಲ. ಆದರೆ ಅವನು ದುಡ್ದು ದುಡ್ಡಲ್ಲಿ ನಾನು ಒಂದು ಲೋಟ ಕಾಫಿ ಕುಡಿಬೇಕು ಅನ್ನೋ ಆಸೆ ಇರುತ್ತಪ್ಪ. ಪಾಯಿಂಟ್ ಟು ಬಿ ನೋಟೆಡ್. ಯು ಆರ್ ರೈಟ್. ನಾನು ಯಾವಾಗಲೂ ಸರಿನೇ, ನೀವು ಯಾರೂ ಸರಿ ಇಲ್ಲ. ಓಹೋ, ನನ್ನನ್ನು ನೀವು ಯಾರು ಅರ್ಥನೇ ಮಾಡ್ಕೊಂಡಿಲ್ಲ. ನೋಡು, ನಮ್ಮ ಕೈಲಿ ಜಾಸ್ತಿ ಖರ್ಚು ಮಾಡಿಸ್ಬೇಡ. ಇಲ್ಲ, ಕೆಲಸಕ್ಕೆ ನನ್ನ ಜೊತೆ ಬಂದು ಸೇರ್ಕೊಳಕ್ಕೆ ಹೇಳು. ಗುಡ್ ನೈಟ್. ಇನ್ನೂ 6 ಗಂಟೆ. ಅರ್ಧ ರಾತ್ರಿ ಯಾರ್ದಪ್ಪ ಫೋನು? ಹಲೋ, ಹೌದು ರೀ, ನಾನೇ ಚಾನಲಿಂದ. ಹೌದಾ? ಎಲ್ಲಿ? ಪೊಲೀಸ್ ಬಂದಿದ್ದಾರಾ? ಓಕೆ ಓಕೆ, ನಾನು ಈಗಲೇ ಹೊರಡ್ತೀನಿ. ಬೇರೆ ಯಾವ ಚಾನಲ್ಗೆ ಇನ್ಫಾರ್ಮ್ ಮಾಡೋಕೆ ಹೋಗ್ಬೇಡ್ರಿ. ಓಕೆ, ಬಾಯ್. ಯಾರ್ದ ಫೋನು? ರಚಿನ್, ಭಾರತಿ ಕಾಲೋನಿ ಅಂತ ಒಂದು ಸ್ಲಮ್ ಇಲ್ವಾ? ಹ್ಞೂ ಇದೆ. ಅಲ್ಲೊಂದು ಮರ್ಡರ್ ಆಗಿದೆಯಂತೆ. ರಾಮ ರಾಮ, ಅದು ರಿಪೋರ್ಟಿಂಗ್ ಹೋಗ್ಬೇಕು. ಬೆಳಿಗ್ಗೆನೆ ಸಾವಿನ ಸುದ್ದಿಯೇನೋ? ಅದೇ ಅಲ್ವಾ ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡೋದು. ಹೌದಾ? ಫಸ್ಟ್ ಟೈಮ್ ಒಂದು ಮರ್ಡರ್ ಬಗ್ಗೆ ರಿಪೋರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಪ್ಲೀಸ್ ಬ್ಲೆಸ್ ಮೀ ಡಿಯರ್.
ಕೊಲೆ ಮಾಡಿದವನ್ನ ಮೊದಲು ಪತ್ತೆ ಹೆಚ್ಚು. ಗುಡ್ ಲಕ್. ಥ್ಯಾಂಕ್ ಯು. ಯಾಕೋ ಏನಾಯ್ತು? ಮೇನ್ ಡೋರ್ ಕೀ ಆ ದೂರ್ವಾಸ್ ಮುನಿ ಹತ್ರ ಇದೆ. ಏ ಅವ್ರ ಹತ್ರ ಇನ್ನೊಂದು ಕೀ ಇದೆ ಕಣೋ. ಇಲ್ಲಿ ನೋಡು. ಥ್ಯಾಂಕ್ ಯು ರಚನ್. ಬಾಯ್ ಬಾಯ್. ಬಾಡಿ ಅಲ್ಲಿದೆ. ಚಿಕ್ಕ ಹುಡುಗಿನ ನಂಗೆ ಅದೆಲ್ಲ ನೋಡೋಕ್ಕಾಗ್ತಾಯಿಲ್ಲ. ಪ್ಲೀಸ್ ನೀವೇ ಆಮೇಲೆ ಆ ಶಾರ್ಟ್ ತೊಗೊಂಬಿಡೆ. ಈಗ ಸದ್ಯಕ್ಕೆ ಇಂಟರ್ವ್ಯೂ ತೊಗೊಂಬಿಡೋಣ. ಬನ್ನಿ ವೀಕ್ಷಕರೇ, ಇಲ್ಲೊಂದು ಅಮಾನವೀಯ ದಾರುಣ ದುರಂತ ನಡೆದು ಹೋಗಿದೆ. ಇದು ಹೇಗಾಯಿತು ಯಾಕಾಯಿತು ಅಂತ ತಿಳ್ಕೊಳ್ಳೋಣ. ಸರ್, ಆ ಹುಡುಗಿನ ಯಾರು ಕೊಂದಿದ್ದು, ಯಾಕೆ ಕೊಂದಿದ್ದು? ಅತ್ಯಾಚಾರ ಆ ಥರದ್ದೇನಾದರೂ? ಅಂತದೇನಿಲ್ಲ ಸರ್, ದುಡ್ಡುಗೋಸ್ಕರ ಕುಂಬಿಟ್ಟು ಕಳ್ಬೇಡಿ ಮಗ. ಹೌದಾ? ಯಾರು ಕೊಂದಿದ್ದು? ಹುಡುಗಿ ಅಪ್ಪನ? ಅಪ್ಪ ಅಮ್ಮ ಎಲ್ಲ ಸರ್ ಭಿಕ್ಷೆ ಬಿಡ್ತಾರೆ ಹುಡುಗಿ. ಭಿಕ್ಷೆ ಬೇಡ್ತಿದ್ದು ಹುಡುಗಿನ ದುಡ್ಗೋಸ್ಕರ ಕೊಂದ್ರ? ಅಷ್ಟೊಂದು ದುಡ್ಡು ಕೊಡ್ಸಿಟ್ಟಿದ್ಲ? ಏ ಇಲ್ಲ ಸರ್, ದಿನ 10-20 ರೂಪಾಯಿ ಮೇನ್ ರೋಡಲ್ಲಿ ಭಿಕ್ಷೆ ಬೇಡ್ಕೊಂಡು ಓಡಾಡ್ತಿದ್ಲು. ನಿನ್ನೆ ಯಾರೋ ದೊಡ್ಡ ಮನುಷ್ಯ ಬಂದ್ಬಿಟ್ಟು 10,000 ರೂಪಾಯಿ ಕೊಟ್ಟೋದ್ನಂತೆ. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. ಸಾರಿ, ಇವತ್ತು ನನ್ನಿಂದ ರಿಪೋರ್ಟಿಂಗ್ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ಗೆಟಿಂಗ್. ಏಯ್ ಕೂಲ ಬೈ, ಇಷ್ಟೊಂದು ಎಕ್ಸೈಟ್ ಆದರೆ ರಿಪೋರ್ಟ್ ಹೆಂಗೆ ಹೋಗ್ತೀಯಾ? ಸಾರಿ, ಇವತ್ತು ನನ್ನಿಂದ ಇದೆಲ್ಲ ಆಗಲ್ಲ. ಪ್ಲೀಸ್ ನೀನ ಹ್ಯಾಂಡಲ್ ಮಾಡ್ತೀಯಾ? ಪ್ಲೀಸ್. ಓಕೆ. ಸರ್ ಪ್ಲೀಸ್ ಸರ್, ಇದು ಒಂದ್ಸಲಿ 10,000 ರೂಪಾಯಿ ಕೊಟ್ಟರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಸರ್ ಪ್ಲೀಸ್ ಸರ್, ಹಾಗಲ್ಲ, ಬೇಗ ವಾಪಸ್ ಕೊಟ್ಬಿಡ್ತೀವಿ ಸರ್.
ಕಾಮನ್ ಸೆನ್ಸ್ ಇಲ್ವೇನೆ ನಿಮ್ಗೆ? ರೋಡೇ ನಿಮ್ಮ ಅಪ್ಪಂದು ಅನ್ಕೊಂಡಿದ್ದೀರಾ? ಹೋಗೋ ಬರೋರ್ ಮೇಲೆಲ್ಲ ನಿಮ್ಮ ಮನೆಗೆ ಕೊಚ್ಚ ನೀರು ಹಚ್ಚಕ್ಕೆ. ನಾನಾ